ಅವರಿಬ್ಬರೇ ಮಾತನಾಡಬೇಕು, ಅದನ್ನು ಬಿಟ್ಟರೆ ಹೈಕಮಾಂಡ್. ಬಟ್ ಆದರೆ ನನಗೆ ನಂಬಿಕೆ ಇದೆ, ಯಾವುದೂ ಸಮಸ್ಯೆ ಆಗಲ್ಲ. ನಮ್ಮ ಹೈಕಮಾಂಡು ಸಮರ್ಥವಾಗಿದೆ. CM DCM ಹೊಂದಾಣಿಕೆ ಮಾಡ್ಕೊಂಡು ಪಕ್ಷ ದೃಷ್ಟಿಯಿಂದ ಸ್ಟೇಟ್ ಇಂಟ್ರೆಸ್ಟಿಂದ ಹೋಗ್ತಾರೆ. ಅವ್ರು ಯಾರು ಆಗ್ತಾರೆ ಯಾರು ಬಿಡ್ತಾರೆ ಅದು ಪ್ರಶ್ನೆ ಬೇರೆ. ಏನು ಇಲ್ಲ, ಹೈಕಮಾಂಡ್ ಎಲ್ಲ ಯಾವುದು ಕಳ್ಕೊಂಡಿಲ್ಲ. ನೋಡಿ, ಎಲ್ಲವೂ ಸರಿ ಇದೆ, ತೊಂದರೆ ಇಲ್ಲ, ಎಲ್ಲ ಸರೋಗುತ್ತೆ ಬಿಡಿ. ಸಭೆ ನಡೆಸಿದ್ರು ಸಚಿವರ ಅಸಮಾಧಾನ ಇದೇನು ಸಾಕಷ್ಟು ಹಿಂದೆ ಒದ್ದ ಅಧಿಕಾರ ತಗೊಂಡಿದ್ದೆ ಅಂತ ಈಗೇನು ಶಸ್ತ್ರ ತ್ಯಾಗ ಮಾಡಿದಾರ? ನೋಡಪ್ಪ, ನಾನು ಹೇಳ್ತಾ ಇದ್ದೀನಿ, CM DCM ಇಬ್ರು ಅನ್ಯೋನ್ಯವಾಗಿದ್ದಾರೆ. ಸೊ ಏನೇ ತೀರ್ಮಾನ ಆದ್ರೂ ನಮ್ಮ ಪಕ್ಷದ ಹೈಕಮಾಂಡು ಇಬ್ಬರನ್ನು ಕೂರ್ಸ್ಕೊಂಡು ತೀರ್ಮಾನ ಮಾಡ್ತಾರೆ. ನನಗೆ ಆ ನಂಬಿಕೆ ಭರವಸೆ ಇದೆ. ಅದರಿಂದ ಯಾವುದೇ ಥರದ ಗೊಂದಲ ಇಲ್ಲ. ನೀವು ಈ ಥರದ ಕ್ರಾಸ್ ಕ್ವಶನ್ ಅವಶ್ಯಕತೆ ಇದೆ. ಅದೆಲ್ಲ ಈಗ ಎಷ್ಟು ಕೋಟಿ ಏನು ಅನ್ನೋದನ್ನ ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ. ನನಗೆ ಕರ್ಕೊಂಡಿದ್ದಾರೆ. ಎತ್ನೊಳ್ಳೆದು ಭಾಳ ಮುಖ್ಯವಾದದ್ದು. ಎಲ್ಲವೂ ಅವರೇ ಸಾಹೇಬ್ರೆ ಪ್ರೆಸ್ ಮೀಟ್ ಮಾಡೋನಾಗ ನಾನು ಅಲ್ಲಿ ನಡೆದದ್ದೆಲ್ಲ ನಾನು ಹೇಳಿದ್ರೆ ಅದಕ್ಕೇನು ಅರ್ಥ ಸರಿಯಪ್ಪ. ಈಗ HK ಪಾಟೀಲ್ ಬ್ರೀಫ್ ಮಾಡ್ತಿದ್ರು. ಇವತ್ತು ವಿಶೇಷ ಸಂಪುಟ ಸಭೆ ಆದ್ದರಿಂದ HK ಪಾಟೀಲು, CM, ಉಪಮುಖ್ಯಮಂತ್ರಿಗಳು ಮತ್ತು ಮುನಿಯಪ್ಪನವರು, ಸುಧಾಕರು, ಸುರೇಶು, ಕೃಷ್ಣ ಬೈರೇಗೌಡರು ಇಷ್ಟು ಜನ ಪ್ರೆಸ್ ಮೀಟಲ್ಲಿ ಕೂತ್ಕೊಂಡು ಇವತ್ತು ಏನೇನು ಈ ಭಾಗಕ್ಕೆ ಬೆಂಗಳೂರು ಡಿವಿಷನ್ಗೆ ಹೆಚ್ಚುವರಿ ಕೊಟ್ಟಿದ್ದೀವಿ, ಏನೇನನ್ನು ನಾವು ಗಮನ ಹರಿಸಿದ್ದೀವಿ, ಸಂಪುಟ ಸಭೆಯಲ್ಲಿ ಹೆಚ್ಚು ಈ ಭಾಗಕ್ಕೆ ಅಪ್ರೂವಲ್ ಕೊಟ್ಟಿದ್ದೀವಿ, ಅದೆಲ್ಲವನ್ನು ಅವ್ರು ಹೇಳ್ತಾರೆ. ನಾನು ಹೇಳೋದು ಸೂಕ್ತ. ಗಣಿಗಾರಿಕೆ ಬಿಲ್ಲು ಇಲ್ಲ, ನಾನು ಇಷ್ಟು ಮಾತಾಡ್ತಿದ್ದೀನಿಲ್ಲ. ಇಲ್ಲಿ ಏನು ನೀವು ಎಲ್ಲ ಅಡ್ಡ ಹಾಕಿರೋದು ನೋಡಿದ್ರೆ ನಿಮ್ಮನ್ನು ದಬಾಯಿಸ್ಕೊಂಡು ಹೋಗಕ್ಕಾಗತ್ತೆ. ಗಣಿಗಾರಿಕೆ ಬಿಲ್ ಅವಧಿ ಮುಗಿದಿತ್ತು. ಅದರದ್ದು 1 ತಿಂಗಳಿಗೆ ಸಬ್ ಕಮಿಟಿ ಮಾಡಿದ್ದಾರೆ. 1 ತಿಂಗಳ ಒಳಗಡೆ ರಿಪೋರ್ಟ್ ಕೊಡಕ್ಕೆ ಹೇಳಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.